ಬಿಜೆಪಿ ಮಂಗಳೂರು ನಗರ ದಕ್ಷಿಣ ಮಂಡಲ ವತಿಯಿಂದ ಕೇಂದ್ರ ಸರ್ಕಾರದ ವಿಬಿಜಿ ರಾಮ್ಜಿ ಕಾಯ್ದೆಯ ಬಗ್ಗೆ ಜನಜಾಗೃತಿ ಹಾಗೂ ರಾಜ್ಯದಲ್ಲಿ ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕಾಗಿ ಬಿಜೆಪಿ ಜಿಲ್ಲಾ ಕಚೇರಿ ಬಳಿಯಿಂದ ಮಂಗಳೂರು ಮಹಾನಗರ ಪಾಲಿಕೆಯ ಕಚೇರಿಯವರೆಗೆ ಬೃಹತ್ ಕಾಲ್ನಡಿಗೆಯ ಜಾಥಾ ನಡೆಯಿತು. ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಅವರು, ಸ್ವತಃ ರಾಜೀವ್ ಗಾಂಧಿಯೇ ತಮ್ಮ ಸರ್ಕಾರ ₹1 ಕೊಟ್ಟರೆ ಅದರಲ್ಲಿ ಕೆಲವೇ ಪೈಸೆ ಮಾತ್ರ ಜನರಿಗೆ ತಲುಪುತ್ತದೆ ಎಂದು ಹೇಳಿ ವೈಫಲ್ಯ ವ್ಯಕ್ತಪಡಿಸಿದ್ರು. ಆದರೆ ಈಗ ₹1 ಭ್ರಷ್ಟಾಚಾರಕ್ಕೂ ಆಸ್ಪದವಿಲ್ಲದೆ ನರೇಂದ್ರ ಮೋದಿ ಸರ್ಕಾರ ಆಡಳಿತ ನಡೆಸುತ್ತಿದೆ. ಅದರ ಮುಂದುವರಿದ ಭಾಗವೇ ವಿಬಿ ರಾಮ್ಜಿ ವಿಧಿಯಿಲ್ಲದೆ ಕಾಂಗ್ರೆಸ್ ವಿರೋಧ ಮಾಡುತ್ತಿದೆ ಎಂದು ಹೇಳಿದರು. ಸುಳ್ಯದಿಂದ ಮುಲ್ಕಿ ತನಕ ಅಥವಾ ಈ ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ನಗರ ಪ್ರದೇಶದಲ್ಲಿ ಕಾಲ್ನಡಿಗೆ ಜಾಥಾ ಮಾಡುವುದರ ಮುಖಾಂತರ ಈ ಯೋಜನೆ ಬಗ್ಗೆ ಸುಳ್ಳು ಪ್ರಚಾರ ಮಾಡುವಂತ ಪ್ರಯತ್ನ ಮಾಡಿದ್ರು. ನಾನು ಅವರು ಪಾದಯಾತ್ರೆ ಮಾಡಿರುವಂತದ್ದು, ಕಾಲ್ನಡಿಗೆ ಮಾಡಿರುವಂತದ್ದು, ಇದರ ಬಗ್ಗೆ ಜಾಗೃತಿ ಮೂಡಿಸುವಂತದ್ದು ಏನು ತಪ್ಪಿಲ್ಲ ಮಾಡಿ. ಆದ್ರೆ ಒಂದು ಸತ್ಯವನ್ನ ನೀವು ಹೇಳಬೇಕು. ಯಾವಾಗ ಕಾಂಗ್ರೆಸ್ನ ದೇಶದ ಪ್ರಧಾನಮಂತ್ರಿ ಆಗಿದ್ದ ರಾಜೀವ್ ಗಾಂಧಿ ಅವರು ಈ ದೇಶದಲ್ಲಿ ₹1 ಕೇಂದ್ರದಿಂದ ಕೊಟ್ರೆ 15 ಪೈಸೆ ಕೂಡ ಗ್ರಾಮ ಪಂಚಾಯತಿಗೆ ಮುಟ್ಟುವುದಿಲ್ಲ ಅಂತ ಹೇಳಿರುವಂತದ್ದು ನಿಮ್ಮದೇ ನಾಯಕರು, ನಿಮ್ಮದೇ ಪ್ರಧಾನಮಂತ್ರಿ ಆಗಿದ್ದಂತ ರಾಜೀವ್ ಗಾಂಧಿ ಅವರು ಹೇಳಿರುವಂತ ಸತ್ಯವನ್ನ ಜನರಿಗೆ ಹೇಳುವಂತ ಕೆಲಸವನ್ನ ನೀವು ಮಾಡಬೇಕು ಅಂತ ವಿನಂತಿಯನ್ನ ಮಾಡ್ತೇನೆ. ಇದೇ ವೇಳೆ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್ ಅವರು, ವಿಬಿಜಿ ರಾಮ್ಜಿ ಕಾಯ್ದೆಯ ಮೂಲಕ ಬಡವರಿಗೆ ದುಡಿಯಲು ಹೆಚ್ಚಿನ ಅವಕಾಶ ನೀಡಿದ್ರು ಕಾಂಗ್ರೆಸ್ಸಿಗರು ವಿರೋಧಿಸುತ್ತಿದ್ದಾರೆ ಎಂದರೆ ಅವರ ಉದ್ದೇಶ ಬೇರೆ ಏನೂ ಇದೆ. ದುಡಿಯುವ ದಿನವನ್ನ 100ರಿಂದ 125ಕ್ಕೆ ಏರಿಸಿದ್ದು ತಪ್ಪ. ಇದರಿಂದ ಕಾಂಗ್ರೆಸ್ಗೆ ಏನು ತೊಂದರೆ? ಬಡ ಜನರ ಅಭಿವೃದ್ಧಿಗಾಗಿರುವ ವಿಬಿಜಿ ರಾಮ್ಜಿ ಯೋಜನೆಯ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸುವ ಕಾಂಗ್ರೆಸ್ಸಿಗರನ್ನ ನಂಬದಿರೋಣ ಎಂದು ಹೇಳಿದರು. ಬಡವರಿಗೆ ಮನೆ ಕಟ್ಟುವಂತ ಸಂದರ್ಭದಲ್ಲಿ ಸಿಕ್ತಿರುವಂತಹ ಎಷ್ಟು ಲಕ್ಷ ರೂಪಾಯಿಯಲ್ಲಿ ಅದಕ್ಕೆ ಪುನಃ ₹70 ಲಕ್ಷ, ₹70,000 ಪ್ರತಿ ಮನೆಗೆ ಜೋಡಣೆ ಮಾಡಿಕೊಟ್ರು. ಈ ರಾಜ್ಯದ ಜನರಿಗೆ ಬಡವರಿಗೆ ₹70,000 ಪ್ರತಿ ಮನೆಗೆ ಜೋಡಿಸಿಕೊಡುವಂತ ನರೇಂದ್ರ ಮೋದಿಯವರ ಯೋಜನೆ ಬೇಡ ಅಂತ ಹೇಳಿದ್ರೆ, ತದನಂತರ 7 ವರ್ಷ ನಂತರ ಈ ಯೋಜನೆಯನ್ನು ಅನುಷ್ಠಾನ ಮಾಡುವಂತ ಕೆಲಸ ಕಾರ್ಯ ಮಾಡಿದ್ರೆ, ಇವತ್ತು ನಾನು ಮಾನ್ಯ ಸಿದ್ದರಾಮಯ್ಯ ಹೇಳಿ ಬಯಸ್ತಾ ಇದ್ದೇನೆ, ಮುಂದೊಂದು ದಿನ ನಿಮ್ಮ ಸರ್ಕಾರ, ನಿಮ್ಮ ಪಾರ್ಟಿಯ ನಾಯಕರು ವಿಬಿಜಿ ರಾಮ್ಜಿ ಯೋಜನೆ ಇದು ರಾಜ್ಯಕ್ಕೆ ಅಭಿವೃದ್ಧಿಗೆ ಪೂರಕವಾದಂತಹ ಯೋಜನೆ, ಕೂಲಿ ಕಾರ್ಮಿಕರಿಗೆ ಬೇಕಾಗಿರುವಂತಹ ಯೋಜನೆ, ಕೂಲಿ ಕಾರ್ಮಿಕರಿಗೆ ಹೊಟ್ಟೆ ತುಂಬಿಸುವಂತಹ ಯೋಜನೆ ಅಂತೇಳಿ ಒಪ್ಪಿಕೊಳ್ಳುವಂತ ದಿನ ಬಂದೇ ಬರುತ್ತೆ ಅಂತೇಳಿ ನಾನು ಶಾಸಕನಾಗಿ ಹೇಳಿ ಬಯಸ್ತಾ ಇದ್ದೇನೆ. ಇಡೀ ದೇಶದಲ್ಲಿ ಇವತ್ತು ಎಲ್ಲ ನಾಗರಿಕರು, ಬಡವರು, ಕೂಲಿ ಕಾರ್ಮಿಕರು, ಮಹಿಳೆಯರು, ಎಲ್ಲ ವರ್ಗದ ಜನರು ಇವತ್ತು ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ಇಡೀ ದೇಶದ ಜನತೆ ಬೆಂಬಲಿಸ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಮಾತ್ರ ಇವತ್ತು ಹತಾಶೆಯಲ್ಲಿ ಇದನ್ನು ವಿರೋಧಿಸುವಂತಹ ಕೆಲಸ ಕಾರ್ಯಗಳು ಮಾಡ್ತಾ ಇದೆ ಅಂತ ಹೇಳಿ ಬಯಸ್ತಾ ಇದ್ದಾರೆ. ಬಂಧುಗಳೇ, ಕಾಂಗ್ರೆಸ್ ನಾಯಕರು ಉತ್ತರಿಸಬೇಕು. ಸುಳ್ಯದಿಂದ ಮುಲ್ಕಿಯ ಯಜಮಾನಿ ತನಕ ತಾವು ಪಾದಯಾತ್ರೆ ಮಾಡಿದ್ರೆ, ತಾಕತ್ತಿದ್ರೆ, ದಮ್ಮಿದ್ರೆ ಉತ್ತರ ಮಾಡಬೇಕು ನೀವು. ಕಳೆದ 2-3 ವರ್ಷಗಳಲ್ಲಿ ವಿಬಿಜಿ ರಾಮ್ಜಿ ಯೋಜನೆ ಅನುಷ್ಠಾನವಾಗುವ ಮುಂಚೆ ನರೇಗಾ ಯೋಜನೆ ಇದ್ದಾಗ ಕೇಂದ್ರ ಸರ್ಕಾರ 90% ಕೊಡುವಾಗ ರಾಜ್ಯ ಸರ್ಕಾರ 10% ಕೊಡ್ತಿರುವಂತಹ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿ 200ಕ್ಕೂ ಹೆಚ್ಚಿನ ಆ ಯೋಜನೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳುವಂತದ್ದು ದೃಢೀಕರಣಪಟ್ಟದ್ದನ್ನು ನಾವು ದಾಖಲೆ ಸಮೇತ ಕೊಡಬಲ್ಲೆ. ಮಾಹಿತಿ ಹಕ್ಕಿನಲ್ಲಿ ತೆಗೆದು ಭ್ರಷ್ಟಾಚಾರ ಆಗಿದೆ ಅಂತ ಹೇಳೋದನ್ನು ಒಪ್ಪಿಕೊಂಡಂತದ್ದು. ಈ ಸಂದರ್ಭದಲ್ಲಿ ಪ್ರಮುಖರಾದ ರಮೇಶ್ ಕಂಡೆಟ್ಟು, ರಮೇಶ್ ಹೆಗ್ಡೆ, ಲಲ್ಲೇಶ್ ಕುಮಾರ್, ತಿಲಕ್ರಾಜ್, ಕೃಷ್ಣಾಪುರ, ಪೂರ್ಣಿಮಾಯಂ, ಸಂಜಯ್ ಪ್ರಭು, ಶಾನವಾಸ್, ಜಗನ್ನಾಥ್, ಸುಧೀರ್ ಶೆಟ್ಟಿ, ಕಣ್ಣೂರು, ನಂದನ್ ಮಲ್ಯ, ವಸಂಜೆ ಪೂಜಾರಿ, ರವಿಶಂಕರ್ ಮಿಜಾರ್, ನಿತಿನ್ ಕುಮಾರ್, ವಿಜಯ್ ಕುಮಾರ್ ಶೆಟ್ಟಿ, ಅಶ್ವಿತ್ ಕೊಠಾರಿ, ರಾಜಗೋಪಾಲ್ ರೈ, ನಿಕಟಪೂರ್ವ ಪಾಲಿಕೆಯ ಸದಸ್ಯರುಗಳು, ಬಿಜೆಪಿಯ ಮುಖಂಡರುಗಳು, ಕಾರ್ಯಕರ್ತರು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.